ಕೆಂಚಕಯ್ಯ ರಮೇಶ್ ಅಪ್ಪರ್ ಶಾಂತಮ್ಗೆ ಯಾಕನ ಬೋಲ್ ಜೋರ್ ಬಂದವಂತ ಕಣ ಬೋಲ್ ಸೆನಕಿಲ್ದಂಗಾಗೈತಂತ ಯಾಕನ ಯಾಕನ ಬೋಲ್ ಸೆನಕಿಲ್ವಂತೆ ಕಣೆ ಯಾರಂಗೆ ಹೊಮ್ತಿದ್ರು ರಂಗಮ್ಮನ ಅಂತಾಗೆ ಬೋಲ್ ಸೆನಕಿಲ್ದಂಗಾಗೈತಂತೆ ರಾಜಮ್ಮನ ಮಗ ಇವನು ಕರ್ಕೊಂಡೋಗ್ಯಾನಂತ ರಾಜಪ್ಪ ಅವನು ವರ್ಷ ಕರ್ಕೊಂಡೋಗ್ಯವ್ರಂತೆ ಮನೆ ಹಳಿ ಆದನು ಅಲೆ ಇಲ್ವಂತೆ ಅಲೆ ಹೋಗ್ಯವನಂತ ಅವನು ಅನಿಲ್ವಂತೆ ಅದಕ್ಕೆ ಕರ್ಕೊಂಡೋಗಿದ್ರಂತಮ್ಮ ಅಲ್ಲ ನೋಡಮ್ಮ ಪಾಪ ಮನೆ ಕಟ್ತಿದ್ರು ಕಣಿ ಯಾವ್ದಾದ್ರು ಒಂದು ಕಣಿಕೆ ರಂಗಮ್ಮ ಸೆನಕಿರೋ ಕಾಲದಾಗೆ ಈ ಜನಗಳು ಕಣ್ಣರ್ದ ಕಣಿ ಹೇಳತ್ತ ಪಾಪ ಅವ್ರೇನೋ ಮಾಡ್ಕೊಂಡು ಏನೋ ಒಂದು ಮಾಡಕ್ಕಂತ ಹೋದ್ರು ಹೆಣ್ಣು ಹುಡುಗರು ಬೇರೆ ಏನೋ ಮಾಡಕ್ಕಂತ ಅವಾಗ ಬೋಲ್ ಅಯ್ಯಂದ್ರು ಕಣಿ ತ್ಯಾಂತಮ್ಮನೂ ರಮೇಶಪ್ಪ ಬೋಲ್ ಅಯ್ಯಂದ್ರು ಹೆಣ್ಣು ಹುಡುಗರು 4 ಜನ ಹೆಣ್ಣು ಹುಡುಗರು ಬೇರೆ ಯಾರು ಇಲ್ಲ ಏನಿಲ್ಲ ಅವೆಲ್ಲ ಸಣ್ಣವು ನೋಡ್ಕೊಂಬರಿರಲಿಲ್ಲ ಇವತ್ತು ಪಾಠ ಬಿದ್ದರು ಇವಾಗ ನೋಡಿ ಯಾವುದಾದ್ರೂ ಒಂದು ನೋವು ಇದ್ದೇ ಇರುತ್ತೆ ಹುಡುಗರೆಲ್ಲ ಚೆನ್ನಾಗಿ ಓದಿವು ಹೊಸರ್ದು ಮದುವೆ ಆಯ್ತು ಹೊಸರು ಕೆಲಸ ತಗೊಂಡ್ರು ಅಂಬೋದ್ರೊಳಗಾಗಿ ಯಾವುದಾದ್ರೂ ಒಂದು ನೋವು ಮತ್ತೆ ಯಪ್ಪ ದೊಡ್ಡ ಮನೆ ಕಟ್ಟಬಾರ್ದು ಈಗ ಮನೆ ದೊಡ್ಡದಾಗಿರ್ಬಾರ್ದಂತೆ ಅಂಥವೆಲ್ಲ ಕೇಳಿರಿ ಈಗ ಹಿಂಗೆ ಆಗ್ತವೆ ಯಾಕನ ಆ ಬೇಸ್ಮಟ್ಟ ಆಗ್ತಾಗಿಂದ ಸೆನಕಿಲ್ವಂತ ಕಣೆ ಅವಳಿಗೆ ಯಾಕನ ಬೋಲ್ ತಲ್ಲವಂತೆ ತಲ್ಲವು ಯಾಕೆ ಸೆನಕಿಲ್ದಂಗೆ ಆಗೋದು ಹಿಂಗಾಗುತ್ತೆ ಅಂತಿ ಅಲ್ಲ ದೊಡ್ಡ ಮನೆ ಕಟ್ಟಬಾರ್ದವು ಜನಗಳು ಕಣ್ಣರ್ದ ಇವಾಗ ಊರಾಗೆಲ್ಲನ ಹಾಳೆಲ್ಲ ಹಂಗೆ ಅಂತ ಇದಾರಂತಿ ಬೋಲ್ ದೊಡ್ಡ ಮನೆ ಅಂತ ಮುಂದೋತು ಬೋಲ್ ದೊಡ್ಡ ಮನೆ ಅಂತಾರಂತಿ ಅದಕ್ಕೇನೆ ಎಲ್ಲಿ ಜನಗಳು ಕಣ್ಣು ಬಿತ್ತೋ ಏನೋ ಆದರೆ ಬೇರೆನೇ ಅವ್ರವರೇ ಸೈಸ್ಕೊಂಬಲ್ ಕಣೆ ಅಂತಂಗಳು ಅವೇ ಸೇರಲ್ಲ ಹೇಳಪ್ಪ ಅವೇ ಗುದ್ದಾಡ್ತಾವೆ ಏನಮ್ಮ ಆಳೆ ಜಯ್ಯಂ ಬರ್ತಾ ಇದ್ದಾಳೆ ತಡಿಯೋದಿಲ್ಲ ಕೇಳೋಣ ಅವಳು ಏನಂತಾಳೆ ಅವಳು ಮಾತಾಡ್ಸಲ್ ಕಣಿ ಅವಳನ್ನ ಬರ್ತಾ ಇದ್ದಾಳೆ ತಡಿ ಕೇಳೋಣದಿ ಏನಂತಾಳೆ ಏನು ಕೆಂಚ ಜೀರಂಗ ಜೀವನ್ರಿ ಅಳಿನಿ ಇಬ್ಬರಳು ಮಾತಾಡ್ತಾ ನಿಂತ್ಕೊಂಡಿದ್ದೀರ ನಿಂತ್ಕೊಂಡ್ವಮ್ಮ ಹಿಂಗೇನು ಮಾಡೋಣ ನಾವು ನಿಮ್ಮ ಶಾಂತಮ್ಗೆ ಯಾಕೆ ಸೆನಕಿರ್ಲಿಲ್ವಂತೆ ಯಾಕೆ ಸೆನಕಿಲ್ವಂತೆ ಶಾಂತಮ್ಗೆ ಅಂತ ಮಾತಾಡ್ತಿದ್ವಮ್ಮ ನಾವಿನ್ನೇನು ಆತ ಮಾತಾಡ್ತಿರ್ಲಿಲ್ಲ ಯಾಕೆ ಬೋಲ್ ಸೆನಕಿಲ್ವಂತಲ್ಲಿ ಯಾರಂಗೆ ಗಮ್ತಿದ್ರು ನಂತಾಗಿ ಇನ್ನು ಹಂಗೆ ಪುಟ ಸೆನಕಿಲ್ದಂಗೆ ಆಗೈತಂತೆ ಬೋಲ್ ಚೆನ್ನಾಗಿಲ್ವಂತೆ ಅಯ್ಯೋ ಇಷ್ಟ ಕಿಕ್ಕವ್ರಂತೆ ಸೆನಕಿಲ್ವಂತೆ ಮಾತಾಡ್ತಾನೆ ಇರಲಿಲ್ವಂತೆ ಇವಾಗ ಸೆನಕ ಇದ್ದಾಳೆ ಅಂತ ಹೇಳ್ತಿದ್ದಪ್ಪ ಹುಡುಗರ ಯಾರೋ ಫೋನ್ ಮಾಡಿದ್ದು ನಾನೇನು ಕೇಳಕ್ಕೆ ಹೋಗಲ್ಲ ಅವ್ರು ನಾಳೆ ಬಿಟ್ಟಾಕಿದ್ನ ಸೆನಕ ಇದ್ದಾಳೆ ಅಂತಲೂ ಕೇಳಕ್ಕೆ ಹೋಗಲ್ಲ ಹೆಂಗೆ ಇದ್ದಾರೆ ಅಂತಲೂ ಕೇಳಕ್ಕೆ ಹೋಗಲ್ಲ ಕಣಜ್ಜಿ ಅವ್ರಿಗೂ ನಮಗೂ ಆಗಲ್ಲ ಅಂದಮೇಲೆ ಯಾಕೆ ಕೇಳಕ್ಕೆ ಹೋಗಲ್ಲ ಪಾಪ ನೋಡಮ್ಮ ಮನೆ ಕಟ್ತಾ ಇದ್ದಾರೆ ಯಾವುದಾದ್ರೂ ಒಂದು ಒಲ್ಲೆ ಅಜ್ಜಿ ಇವಟಾನ ಅತಿ ಆಸೆ ಇರಬಾರ್ದು ಅವಳಿಗಂತೂ ಬೋಲ್ ಅತಿ ಆಸೆ ಯಪ್ಪ ಪ್ರಪಂಚ ಮ್ಯಾಗಳೆಲ್ಲ ಆಸೆ ಐತಿ ನಾವೇ ಚೆನ್ನಾಗಿರ್ಬೇಕು ನಮ್ಮ ಹೆಣ್ಣುಡುಗರೇ ಚೆನ್ನಾಗಿರ್ಬೇಕು ನಮ್ಮ ಮನೆಗಳರೇ ಚೆನ್ನಾಗಿರ್ಬೇಕು ನಮ್ಮ ಮನೆಯೇ ಚೆನ್ನಾಗಿರ್ಬೇಕು ಇನ್ಯಾರು ಚೆನ್ನಾಗಿರ್ಬಾರ್ದು ಅಂಬೋದು ಅವಳಿಗೆ ಬೋಲ್ ಆಸೆ ಐತಿ ನನಗೆ ನೋಡಿ ಏನು ಆಸೆ ಇಲ್ಲ ನನಗೆ ದೇವರಮ್ಮ ನನಗೇನು ಕಾಯಿಲೆ ಕೊಡಲ್ಲ ನನ್ನ ಗನವಾಗ ಅಲ್ಲೂ ಇಲ್ಲೂ ಉಂಟ್ಕೊಂಡು ಎಂಥ ಚೆನ್ನಾಗಿ ನನ್ನ ಮೊಮ್ಮಗಳನ್ನ ನೋಡ್ಕೊಂಡು ಒಯ್ದೀನಿ ನನ್ನ ಮೊಮ್ಮಗಳನ್ನ ಎತ್ಕೊಂಡು ನಾನು ಊರೆಲ್ಲ ಓಡಾಡ್ತಮ್ಮ ಅವಳಿಗೆ ಒಂದು ಹುಡುಗರನ್ನ ಎತ್ಕೊಂಬಕ್ಕಾಗಲ್ಲ ಒಂದೇ ಹುಡುಗರನ್ನ ಎತ್ಕೊಂಬಕ್ಕಾಗಲ್ಲ ಎಲ್ಗನ ಹೋಗೋಕ್ಕಾಗಲ್ಲ ಬೋಲ್ ಕಾಯಿಲೆ ತಲೆನೋವು ಅಂತೂ ತಲೆನೋವು ಬೋಲು ಯೋಚನೆ ಮಾಡ್ತಾಳೆ ದುಡ್ಡು ಉಳಿಸೋದು ಹೆಂಗೆ ದುಡ್ಡು ಯಾತ್ರ ದುಡಿಬೇಕು ಅವ್ರೆಲ್ಲಿ ದುಡಿತಾರೆ ಇವರೆಲ್ಲಿ ದುಡಿತಾರೆ ಅಂತಾಳು ಬೋಲ್ ಯೋಚನೆ ಮಾಡ್ತಾಳೆ ಬರೀ ಯೋಚನೆ ಮಾಡಿ ತಲೆನೋವು ತಂದ್ಕೊಂತಾಳೆ ನಾನು ನೋಡು ನಾನೇನು ಯೋಚನೆ ಮಾಡಲ್ಲ ನಾನು ಯಾತು ತಲೆ ಕೆಡಿಸ್ಕೊಂಬಲ್ಲ ನಾನೀಗ ನಮ್ಮ ಮೊಮ್ಮಗಳನ್ನ ನೋಡ್ಕೊಂತೀನ ನನ್ನ ಮೊಮ್ಮಗಳನ್ನ ಎತ್ತಾಡಿಸ್ತೀನಿ ಉಣ್ಣಿಸ್ತೀನಿ ಅವಳನ್ನೆಲ್ಲ ಕರ್ಕೊಂಡೋಗಿ ಆಡಿಸ್ತೀನಿ ನಾನು ಯಾತು ಯೋಚನೆ ಮಾಡೋಕ್ಕೆ ಹೋಗಲ್ಲ ಯಾಕೆ ಕರ್ಕೊಂಡೋಗಿ ಸೇನಕ್ಕೆ ನೋಡ್ಕೊಂಡು ನನ್ನ ಮೊಮ್ಮಗಳನ್ನ ಸುಮ್ಮನೆ ಓಡಾಡ್ಕೊಂಡು ಇರ್ತೀನಿ ನನಗೆ ನೋಡಿ ನನಗೇನು ಕಾಯಿಲೆ ಇಲ್ಲ ನನಗೇನು ಆಸೆನೂ ಇಲ್ಲ ನನಗೆ ಮನೆ ಕಟ್ಟಬೇಕು ಅಂಬೋದೇನಿಲ್ಲ ನಮ್ಮ ಹುಡುಗರು ಸಾಕಿ ಹಿಂಗೆ ಇರಲೇಳು ಅಂತೀವಿ ನಾವು ಎಲ್ಲರೂ ಹಂಗೆ ಅಂತಾರೆ ಶಾಂತಮ್ಮನ ಮಕ್ಕಳು ಹೆಣ್ಣು ಹುಡುಗರಾದ್ರೂ ಇವತ್ತು ಶಾಂತಮ್ಮರು ಹೆಂಗೆ ಇದ್ದಾರೆ ಮನೆ ಕಟ್ತಾರೆ ಅಂತಾರೆ ಸಾಕು ನಮಗೆ ಇದ್ದಿದ್ದೇ ಸಾಕು ನಮಗೆ ದೇವ್ರು ಕೊಟ್ಟಿದ್ದೇ ಸಾಕು ನಮಗೆ ಕಷ್ಟ ಸುಖ ಇಲ್ದಂಗೆ ಒಂದು ಕಾಪಾಡೇನು ದೇವ್ರು ಅಷ್ಟೇ ಸಾಕು ನಾವೇನು ಕಾಯಿಲೆ ಕಸಲೆ ಅಂತ ನಾವೇನು ನಿಲ್ಲಿಸಿಲ್ಲ ಅವ್ರು ನೋಡು ಇವಾಗ ಬೋಲ್ ಆಸೆ ಪಟ್ಟು ಉಳ್ಸಕ್ಕೆ ಹೋಗ್ತಾಳೆ ಶಾಂತಮ್ಮ ಇವಾಗ ಆಸ್ಪತ್ರೆ ತಗೊಂಡೋಗಿ ಇಕ್ತಾಳೆ ಇವಾಗ 7 ದುಡ್ಡಾಗೋದು ಗೊತ್ತೈತಿ ಒಂದು 50,000 ಆಗುತ್ತಂತೆ ಪಾಪ ಏನೋ ಮನೆ ಕಟ್ಟಿಗೆಮಾರು ಹಿಂಗೆ ಯಾತಾನ ಒಂದು ಒಳ್ಳೇದು ಮಾಡ್ಬೇಕಾದ್ರೆ ಹಿಂಗೆ ಯಾವಾನ ಒಂದು ಆಗ್ತಾರೆ ಏನು ಮಾಡೋಕ್ಕಾಗುತ್ತಮ್ಮ ಇವಳು ಯಾತ ಡಿಗಿತಾ ಇದ್ದಾಳೆ ಇಲ್ಲಿ ನಿಂತ್ಕೊಂಡು ಶಾಂತಮ್ಮ ಸೆನಕಿಲಕ್ಕೆ ಅದು ಖುಷಿಯಾಗೈತೆ ಅವಳಿಗೆ ಇವಟಾನ ಅಂಗ್ಲ ಪಡ್ಕೋಬಾರ್ದು ಇವಟಾನ ಆಸೆ ಪಡ್ಕೋಬಾರ್ದು ನಿಂಗಜ್ಜಿ ಇರೋ ಒಟ್ಟಿರಲಿ ಎಲ್ಲರೂ ಉಮ್ತಾರೆ ಇದ್ದಾರು ಉಮ್ತಾರೆ ಇಲ್ದಾರು ಉಮ್ತಾರೆ ಈಗ ದೇವ್ರಂಬನು ಯಾರಿಗಾಗಲಿ 3 ಹೊತ್ತಿಂದ ಊಟ ಹಿಂಗೆ ಕಮ್ಮಿ ಮಾಡಲ್ಲ ಎಲ್ಲ ಒಂದು ಕಡೆಗೆ ಉಡ್ಸಿದ್ದೇವ್ರು ಉಳ್ ಮೇಸಲ್ಲ ಅಂತಾರಲ್ಲ ಹಂಗೆ ಎಲ್ಲ ಒಂದು ಕಡೆಗೆ ನಮಗೂ ಎಲ್ಲ ಒಂದು ಕಡೆಗೆ ದೇವ್ರಮ್ಮನ ಒಳ್ಳೇದು ಮಾಡ್ತಾನೆ ಎಲ್ಲರಿಗೂ ಇರ್ತಾನೆ ಬಡವ್ರಿಗೂ ಇರ್ತಾನೆ ಸಾವುಕಾರ್ಗೂ ಇರ್ತಾನೆ ಒಳ್ಳೆಯವ್ರಿಗೂ ಇರ್ತಾನೆ ಕೆಟ್ಟವ್ರಿಗೂ ಇರ್ತಾನೆ ದೇವರು ಎಲ್ಲರಿಗೂ ಇರ್ತಾನೆ ಏನು ಬಿಡಪ್ಪ ಅವಳು ಒಳ್ಳೇದಾಗತ್ತೆ ಅವಳಿಗೆ ಅಷ್ಟೇ ಅಂತಲ್ಲ ಕಳ್ಳರಿಗೂ ಇರ್ತಾನೆ ಸುಳ್ಳಿಗೂ ಇರ್ತಾರೆ ಎಲ್ರಿಗೂ ಇರ್ತಾರೆ ಅದು ಬಿಟ್ಬಿಟ್ಟು ಅವಳು ಅತಿ ಆಸೆ ಬಿದ್ದರೆ
ಹಿಂಗೆ ಮತ್ತು ಆಗೋದು. ಇವಟಾನ ಅತಿ ಆಸೆ ಪಡಬಾರ್ದು. ನನಗೇನು ಆಸೆ ಇಲ್ಲಮ್ಮ. ಯಾಕೆ ಆಸೆ ಇಲ್ಲ? ನೀನು ನಾ ಎಲ್ಲರಿಗಿನ ನನ್ನ ಮಕ್ಕಳೇ ಸೆನಕ್ಕಿರಲಿ ಅಂತೀಯಮ್ಮ. ಗನ್ವಾಗಿ ನನ್ನ ಸೆನಕ್ಕಿರ್ಬೇಕು, ನನ್ನ ಸೊಸೆ ಸೆನಕ್ಕಿರ್ಬೇಕು, ನನ್ನ ಮಕ್ಕಳು ಸೆನಕ್ಕಿರ್ಬೇಕು ಅಂತೀಯ. ಎಲ್ಲರಿಗೂ ಹಂಗೆ ಅಕ್ಕ. ನೀನೇನ ಹಂಗೆ ಅನ್ಕೊಂತೀಯ ನೀನು. ಇಲ್ಲ ಕಣೆ ಭಾಗ್ಯಮ್ಮ, ದೇವ್ರೇನಾಗಮ್ಮ, ನನಗೇನು ಆಸೆ ಇಲ್ಲ. ನನಗೀಗ ದೇವ್ರು ಕೊಟ್ಟೋಟೆ ಸಾಕು. ಈಗ ದುಡ್ಡು ಕಾಸು ಸ್ಯಾನೆ ಇರೋದು ಏನೋ ನಾನು ಕೇಳ್ಗಾಲಕ್ಕಂತಿ. ಅದಕ್ಕೆ ನಮ್ಮ ತಗ ದುಡ್ಡು ಇಲ್ಲ, ನಮ್ಗೆ ಯಾತನೂ ಚಿಂತೆನೂ ಇಲ್ಲ, ಕಂತೇನೂ ಇಲ್ಲ. ನನಗೆ ಚಿಂತೆನೂ ಇಲ್ಲ, ಕಂತೇನೂ ಇಲ್ಲ ಅಂತಾರಲ್ಲ, ಹಂಗೆ ನಮ್ಮದು ಚಿಂತೆನೂ ಇಲ್ಲ, ನಮಗೆ ದುಡ್ಡು ಇಲ್ಲ ಅಮ್ಮ. ಹಂಗೆ ನನಗೇನು ಇವಾಗ ಚಿಂತೆ ಇಲ್ಲ ಕಣೆ. ನನಗೆ ಯಾತ ತಲೆ ಕೆಡಿಸ್ಕೊಂಬಲ್ಲ ಆಡೀನಿ. ತಲೆ ಕೆಡಿಸ್ಕೊಂಬಿಲ್ದಾಳು. ಮತ್ತು ವರ್ಷನ ಹೆಸರು ದುಡ್ಡು ಕಟ್ಟಿದ್ದಂತೆ, ನಾನು ದುಡ್ಡು ಬಂದಿತ್ತಂತೆ. ಆ ದುಡ್ಡು ಬಿಡಿಸ್ಕೊ ಬರೋಕ್ಕೆ ಗನ್ವಾಗೆ ಯೋಚನೆ ಮಾಡ್ತಿದ್ದಂತೆ. ಗನ್ವಾಗಿ ಹೇಳ್ತಿದ್ದೆ, ಅಯ್ಯೋ ನಮ್ಮ ವರ್ಷನ ಹೆಸ್ರಿ ಭಾಗ್ಯಮ್ಮ ದುಡ್ಡು ಕಟ್ಟಿದ್ನಿ ಕಣೆ, ಅದನ್ನ ಹೆಂಗೆ ಬಿಡಿಸ್ಕೋಬೇಕು ಅಂತಿದ್ದೆ. ಮತ್ತು ಆಸಿಲ್ದಾಳ ಅದು ಹೆಂಗೆ ಬಿಡಿಸ್ಕೊಂಬಂದೆ ಅದನ್ನ? ಅದು ನಮ್ಮ ದುಡ್ಡು ಕಣಿ. ನಾನು ಕಷ್ಟಪಟ್ಟು ಯಾವಾಗ 500,000 ಇರುತ್ತಲ್ಲ ಅದನ್ನು ಪೋಸ್ಟಿಗೆ ಕಟ್ಟಿದ್ದೆ ಅವನ ಹೆಸರಿಗೆ. ಅದು ನಾನೇನೇನು ಕಳ್ತನ ಮಾಡಿದ್ದಲ್ಲ, ಏನಲ್ಲ. ಎಲ್ಲರಿಗೂ ಆಸೆ ಇರುತ್ತೆ ಕಣೆ ಜಯಮ್ಮ, ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಇನ್ನು ಕೂಡ್ದಂಗೆಲ್ಲ ಕೂಡ್ಲಿ ಅಮ್ಮಂಗಾಗುತ್ತೆ. ಎಂಥರ್ಗೂ ಮನುಷ್ಯಗೆ ಆಸೆ ಅಮ್ಮ, ಯಾರಿಗೆ ಆಗ್ಲೇಳು. ಈಗ ಅಲ್ಲಿ ಬಿದ್ದೈತೆ ಒಂದು ಚೀಲ ದುಡ್ಡು ಬಿದ್ದೈತೆ ಅಂದರೆ ಯಾರನ್ನು ಸುಮ್ಮನೆ ಹಾಕ್ತಾರೆ ನಾನು ತಗೈತೆ ಅಂತ ಹೇಳಿ ಹೋಗಿ ಹೋಗ್ತಾರೆ. ಇನ್ನೊಂದಿಟ್ಟು ಸಿಗಲಿ, ಇನ್ನೂ ಎಲ್ಲ ಮುಂದೆಲ್ಲ ಇನ್ನೊಂದು ಸಿಲ್ ಬಿದ್ದೈತೇನೋ ಅಂತ ನೋಡ್ತಾರೆ ಕಣೆ. ಎಲ್ಲರಿಗೂ ಆಸೆ ಇದ್ದಿರುತ್ತೆ. ಅವಳಿಗೆ ಶಾಂತಮ್ಮಗೊಬ್ಳಿಗೆ ಆಸೆ ಅಲ್ಲ, ನಿನಗೂ ಆಸೆ ಅಲ್ಲ, ನನಗೂ ಐತೆ, ನಿನಗೂ ಐತೆ, ಭಾಗ್ಯಮ್ಗೂ ಐತೆ, ರಂಗಮ್ಗೂ ಐತೆ. ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಪ್ರಪಂಚ ಮಗಳೆಲ್ಲ ಆಸೆ ಮನುಷ್ಯನಿಗಿರುತ್ತೆ ಅಲ್ಲ. ನನಗೂ ಆಸೆ ಐತೆ ಅಂದರೆ ಅಷ್ಟೊಂದಲ್ಲ. ಅವಳು ನೋಡು ರಾತ್ರಿ ಎಲ್ಲ ಬದುಕು ಮಾಡ್ತಾಳೆ ಅಂತ ಇದ್ರೆ ಅದಕ್ಕೆ ಯಾರು ಅಂತ ಹೇಳಿ ಬೋಲ್ ಹಂಗ್ಲಪ್ಪ ಹೊಡ್ದವು. ಮನೆ ಕಟ್ತಾ ಇದ್ದಾಳೆ, ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ. ಮನೆ ಕಟ್ಟಬೇಕು ಅಂತ ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ಅವಳು. ಹಂಗೆ ಅದಕ್ಕೆ ಅವಳಿದ್ದು. ನಾವೇನಿಲ್ಲ 8 ಗಂಟೆಗೆ ಉಂಡ್ಬಿಡ್ತೀನಿ, 8 ಗಂಟೆ ಮನೆ ಕೆಮ್ತೀನಿ, ಎದ್ದಕ್ಕೆ 6 ಗಂಟೆ 6:30 7 ಗಂಟೆ ಹೊಡತಿಗೆ ಎದ್ದಾಡ್ತೀನಿ. ನನಗಿಲ್ಲೋಡು ರಾತ್ರಿ ತಾಲಿ ಇಕ್ಕಿದ್ದೆ ಸೈ. ಎದ್ದಾಗ ಬೆಳ್ಕರ್ತೈತೆ ಅಂತ ನೋಡಿದಾಗಲೇ ಎಚ್ಚರಿಕೆ ಆಗೋದು. ನನಗೆ ಯಾತು ಬರಲ್ಲ ತಲೆ, ಯಾಕೆ ನಾನು ಯಾತು ಯೋಚನೆ ಮಾಡೋಕ್ಕೆ ಹೋಗಲ್ವಲ್ಲ ಅದಕ್ಕೆ. ಅವಳು ಹಂಗಲ್ಲ, ಅಯ್ಯೋ ಅದು ಹೆಂಗಾಗುತ್ತೆ ಇದು ಹೆಂಗಾಗುತ್ತೆ ಅಂತ ಬೋಲ್ತಾರೆ, ಕಿಡಿಸ್ಕೊಂತಾಳೆ, ಬೋಲ್ ಯೋಚನೆ ಮಾಡ್ತಾಳೆ. ಅದನ್ನ ಹಂಗ್ಲಾಕೊಂಬೋದು. ಹಂಗ್ಲಾಪ ಇಕ್ಕೆಮಕ್ಕೆ ಹೋಗ್ಬಾರ್ದು. ಆಗಿದ್ದಾಗಲೇ ಏನ್ಬೇಕು, ಸುಮ್ಮನೆ ಆಗ್ಬೇಕು ಅಷ್ಟೇ. ಹಂಗಾದ್ರೆ ಮಾತ್ರ ಮತ್ತು ಯೋಚನೆ ಮಾಡ್ತಾರಮ್ಮ ಅವ್ರು ಹೆಣ್ಣು ಹುಡುಗರು ಮಕ್ಕಳು. ನೋಡಪ್ಪ ನಮ್ಮ ಮನೆ ದುಡಿಯೋರಿಲ್ಲ, ಏನಿಲ್ಲ, ಹೆಂಗೆ ಮಾಡಿದ್ದೀವಿ, ಸಾಲ ಮಾಡ್ಕೊಂಡಿದ್ದೀವಿ ಅಂತ ಯೋಚನೆ ಮಾಡಬೇಕು. ನಿಮ್ಮ ಮನೆಯಾಗಂತೂ ನಿನ್ನ ಮಕ್ಕಳು ಇಬ್ಬರಳ ಇದ್ದಾರೆ, ದುಡಿತಾರೆ. ಸೊಸೆ ಗೌರ್ಮೆಂಟ್ ಕೆಲಸದಾಗ ಇದ್ದಾಳೆ, ದುಡಿತಾಳೆ. ಇಬ್ಬರಳು ನಿನ್ನ ಮಕ್ಕಳು ಎಲ್ಲ ಚೆನ್ನಾಗಿ ದುಡಿಯೋಕ್ಕೆ ನೀನೇನೇನು ಯೋಚನೆ ಮಾಡೋಂಥದ್ದೇನಿಲ್ಲ. ನೀನು ಹೆಂಗಮ್ಮ ಹೇಳ್ತೀಯ? ಅವ್ರಿಗೆ 1000 ಒಬ್ಬೊಬ್ರು ಮನುಷ್ಯನ ಮೇಲೆ ಯೋಚನೆ ಇದ್ದೇ ಇರುತ್ತಮ್ಮ. ದೇವ್ರು ಯಾವುದಾದ್ರೂ ಒಂದು ಕೊಟ್ಟಿರ್ತಾನೆ. ನಿನಗೂ ಯೋಚನೆ ಇದ್ದೇ ಇರುತ್ತೆ, ನೀನು ಹಂಗೆ ಗಮ್ತಿ ಅಷ್ಟೇನಿ. ಇಲ್ಲ ನನಗೇನು ಯೋಚನೆ ಇಲ್ಲ. ನಮ್ಮ 3,800 ಬಗ್ಗೆ ನಾನೇನು ಅವ್ನ ಬಗ್ಗೆ ಯೋಚನೆ ಮಾಡಲ್ಲ. ಹೋದ್ರೂ ಹೋಗ್ತಾನೆ ಬಿಡು, ಅಲ್ಲೇ ಇದ್ದಾನೆ ಅಂತ ಸುಮ್ಮನೆ ಆಗ್ತೀನಿ. ನಾನು ತಲೆ ಕೆಡಿಸ್ಕೊಂಡ್ ಹೋಗಲ್ಲ. ಯಾಕೆ ಮೊದಲಂಗೆ ನಮ್ಮ ಅಯ್ಯ ಪೇಳೆ ತಾಳೀನಿ. ನೀನೆಲ್ಲಡು ಹೊಟ್ಟೆ ತುಂಬ ಉಣ್ಣು, ಕಣ್ಣು ತುಂಬ ನಿದ್ದೆ ಮಾಡು, ಏನು ಯೋಚನೆ ಮಾಡಬೇಡ, ನೀನು ಏನು ಬದುಕು ಮಾಡೋಕೆ ಹೋಗ್ಬೇಡ ಅಂತ ಹೇಳಿ ನಮ್ಮ ಅಯ್ಯ ಪಾಲಿ ಹೇಳ್ಬಿಟ್ಟೈತಿ. ಅದಕ್ಕೆ ನಾನು ನಾಳೆಗೆ ಯಾಕೆ ತಲೆ ಕೆಡಿಸ್ಕೊಂಬಲ್ ಕಾಣಿ. ನಾನು ಇಲ್ಲಡ ಆಗಿದ್ದಾಗಲಿ ಅಂತೀನಿ. ನಾನು ಹೊಲ್ತಕ್ಕೆ ಸಮೇತ ಹೋಗಲ್ಲ ಭಾಗ್ಯಮ್ಮ. ಮೊದಲು ಹೊಲ್ತಕ್ಕೆ ಹೋಗ್ತಿದ್ದೆ, ದನ ಕರುಗಳು ಮೇಯ್ತಿದ್ದೆ, ತರಕಾರಿ ಬೆಳೀತಿದ್ದೆ. ಈಗ ಅಲ್ಲಿ ನಾನು ಯಾವತ್ತೂ ಪಾಟ್ ಬೀಳಕ್ಕೆ ಹೋಗಲ್ಲ. ಎಲ್ಲ ಬಿಟ್ಟಾಕಿ ಸುಮ್ಮನಾಗ್ಬಿಟ್ಟಿದ್ದೀನಿ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಅಚ್ಚುಕಟ್ಟಾಗಿರೋದು ನೋಡಬೇಕು. ಇವಾಗ ನೋಡು, ಅಂತ ದೊಡ್ಡ ಮನೆ ಕಟ್ಟೋದು ಏನು ಬೇಕಾಗಿತ್ತು? ಹೆಣ್ಣು ಹುಡುಗರು ಇದ್ದು. ಏನು ಬರೀ ಹೆಣ್ಣು ಹುಡುಗರು. ಗಂಡು ಮಕ್ಕಳಾದರೆ ಬಿಡಪ್ಪ, ಗಂಡು ಮಕ್ಕಳು ಇದ್ದಾರೆ ಕಟ್ಬೋದಾಯಿತು ಅನ್ಬೋದು. ಬರೀ ಹೆಣ್ಣು ಹುಡುಗರು ಅವನೋಳು ಬೋಸ್, ಬರೀ ಹೆಣ್ಣು ಹುಡುಗರೇ ಇದ್ದಾರೆ. ಅದಕ್ಕೆ 6 ದೊಡ್ಡ ಮನೆ ಕಟ್ಟೋ ಅಂಥದ್ದೇನು ಬೇಕಾಗಿತ್ತು? ಅದಕ್ಕೆ ಸುಮ್ಮನೆ ಏನೋ ಅದೇ ಮನೆಯಾಗೆ ಸುಮ್ಮನೆ ಇರ್ಬೋದಾಗಿತ್ತು. ಇವಾಗ ಒಟ್ಟು ಅದೆಲ್ಲ ಚಿಂತೆ ಹಾಕ್ಬೇಕಮ್ಮ. ನೋಡಿ ನಾವೇನಿಬ್ಬರು ಮಕ್ಕಳಿದ್ದಾರೆ, ನಾವೇ ಕಟ್ಟಕ್ಕೆ ಹೋಗಿಲ್ಲ. ಸಾಕು ಅದೇ ಮನೆ ಸಾಕು, ನಾವೇ ಸುಮ್ಮನಾಗಿದ್ದೀವಿ. ಕೊಡ್ತಾರೆ ಬಿಡು, ಹೊಸ ಹುಡುಗರು ಮಕ್ಕಳು ಇದ್ದಾವೆ ಮೇಲೆ ಇರೋ ತಕ್ಕನಾದರೂ ಬೇಕಲ್ಲಿ. ಹೆಣ್ಣು ಹುಡುಗರು ಇದ್ದಾವೆ ಅಂತೇಳಿ ಮನೆ ಕಟ್ತಂಗೆ ಹಂಗೆ ಇರೋಕ್ಕಾಗುತ್ತೆ. ಕಟ್ಟಬೇಕು. ಇರೋ ತಕ್ಕ ನನ್ನ ಗಂಡ ಹೆಂಡತಿಗೆ ಬ್ಯಾಡ್ವಿ ಅಲ್ಲ. ಈತಲ್ಲ ಏನೊಬ್ರು ಮನೆ ಬಾಕ್ಲಕ್ಕೆ ಹೋಗೋಕ್ಕೆ ಏನು ಮನೆ ಇಲ್ಲಪ್ಪ ಬಿಡಪ್ಪ ಅವ್ರು ಮಂತಕ್ಕೆ ಹೋಗ್ಬೇಕು ಅಂಬಕ್ಕೆ ಐತಲ್ಲ ಮನೆ ಇರೋ ಮನೆ ಬಿಟ್ಟು ಅಲ್ಲಿ ಕಟ್ಟೋ ಅಂಥದ್ದೇನು ಆದಿನ ಮೊನ್ನೆ ಕಟ್ಟಿದ್ರು. ಇನ್ನು ಹೊಸ ಮನೆ ಅಂತ ಹೊಸ ಮನೆ ಇಕ್ಕೊಂಡು ತಿರ್ಗಿ ಮನೆ ಕಟ್ಟೋ ಅಂಥದ್ದು. ಒಟ್ಟು ಟೆನ್ಷನ್ ತಗೊಂಡು ಏನು ಬೇಕಾಯ್ತಮ್ಮ? ಇದನ್ನ ಹೇಳೋದು ನಾನು. ಒಟ್ಟು ಸುಮ್ಮನೆ ಯಾಕೆ ಟೆನ್ಷನ್ ತಗೊಂಡು ಒಟ್ಟಕ್ಕೆ ತಲೆ ಕೆಡಿಸ್ಕೊಂಡು ಒಟ್ಟು ಯಾಕೆ ಅಂತ ಹೇಳೋದು. ಇರೋದು ಉಂಡ್ಕೊಂಡು ಶನಕ್ಕಿರೋದು ನೋಡ್ಬೇಕು ಇವಾಗ ಅಷ್ಟೇನು. ಬಿಡತ್ತ ಹೆಂಗೆ ಮಾಡ್ತಾಯಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ. ಈ ಜಯಮ್ಮನಿಗೆ ಏನು ಮಾಡೋಕ್ಕಾಗ್ದಿಲ್ಲದಕ್ಕೆ ಹೆಂಗೆ ಹೇಳ್ತಾಳೆ ಪಾಪ ಅಂತಮ್ಮ ಮನೆ ಕಟ್ಕೊಂತ ಇದ್ದಾಳೆ. ಅದಕ್ಕೇನೆ ನನಗೇನು ಆಸೆ ಇಲ್ಲ, ನನಗೇನು ಪ್ರಪಂಚ ಮಗಳು ಆಸೆ ಏನಿಲ್ಲ.
ಹಂಗೆ ಹಿಂಗೆ ಅಂತ ಸುಮ್ಮನೆ ಹೇಳ್ತಾ ಐತಿ. ನೋಡ್ರಿ ಮಾಡೋಕ್ಕಾಗ್ದಾರು ಹಿಂಗೆ ಹೇಳೋದು. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.